ಏನು 50 ಜೊತೆ ಮಲೆನಾಡು ಗಿಡ್ಡ ಹೋರಿಕರುಗಳನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಹೌದು ಗುರು, ಇದು ನಿಜ. ನಾನು ನಿಮ್ಮ ಕನ್ನಡಿಗ ದಯ. ಇದೇ ಡಿಸೆಂಬರ್ 7ನೇ ತಾರೀಕು ಮಲೆನಾಡು ಗಿಡ್ಡ ತಳಿ ಸಂರಕ್ಷಣೆ ಸದರ್ಶನ ಅಭಿಯಾನ ಹಾಗೂ ಗೋವು ದೇವಾಲಯ ಇವರ ವತಿಯಿಂದ ಹೋರಿ ಹಬ್ಬ ಜರುಗಲಿದೆ. ಇವರ ಮೇಲು ಉದ್ದೇಶ ಬಂದು ಬಯಲುಸೀಮೆ ರೈತರಿಗೆ ಮಲೆನಾಡು ಹಸುಗಳನ್ನು ಉಳುಮೆ ಮಾಡಬಹುದು ಹಾಗೂ ಸಾಕಬಹುದು ಎಂದು ತಿಳಿಸುವುದು. ಮತ್ತು ಈ ಜಾತ್ರೆಯು ಇರಿಸವೆಯ ಸೋರೆಕಾಯಿಪುರದ ಮಲ್ಲಿಗಮ್ಮ ದೇವಸ್ಥಾನ ಹತ್ತಿರ ಜರುಗಲಿದೆ. ಹಾಗೂ ಈ ಆಸಕ್ತಿ ಉಳ್ಳ ರೈತರು ಆಧಾರ್ ಕಾರ್ಡನ್ನು ಕೊಟ್ಟು ರಿಜಿಸ್ಟರ್ ಮಾಡಬೇಕಾಗಿ ವಿನಂತಿ. ಹಾಗೂ ಈ ವಿಶೇಷ ಆಹ್ವಾನಿತರಾಗಿ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಯವರು, ಹಿಂದೂ ಒಕ್ಕಲಿಗರ ಮಠ ಕೆಂಗೇರಿ ಹಾಗೂ ಶ್ರವಣಬೆಳಗೊಳ ಕ್ಷೇತ್ರದ ಜನಪ್ರಿಯ ಶಾಸಕರಾದ CN ಬಾಲಕೃಷ್ಣರವರು ಬರುತ್ತಿದ್ದಾರೆ. ಅತಿ ಹೆಚ್ಚು ಜನ ಸೇರಿ ಈ ಹಬ್ಬವನ್ನು ಅದ್ದೂರಿಯಾಗಿ ನಡೆಸಿಕೊಡಬೇಕಾಗಿ ವಿನಂತಿ. ಇದರ ಬಗ್ಗೆ ಈ ಕಾರ್ಯಕ್ರಮದ ಅಭಿವೃದ್ಧಿಯಾದ ಶರತ್ ರವರು ಏನು ಮಾತಾಡ್ತಾರೆ ಕೇಳೋಣ. ಗಿಡ್ಡ ಹೋರಿ ಹಬ್ಬ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಮಲೆನಾಡು ಗಿಡ್ಡಗಳನ್ನ ತಳಿ ರಕ್ಷಿಸಿ ತಳಿಗಳನ್ನ ಉಳಿಸಿ ಅನ್ನೋ ಒಂದು ಕಾರ್ಯಕ್ರಮ. ಹೋರಿಗಳು ಮಲೆನಾಡು ಗಿಡ್ಡ ಹೋರಿಗಳು ಉಳುಮೆ ಮಾಡಕ್ ಬರ್ತವೆ, ಇವರೆಲ್ಲ ಉಳುಮೆ ಮಾಡ್ಬೋದು ಅಂತ ತೋರಿಸಿದೀವಿ. ನಮ್ಮ ರೈತರುಗಳು ಹಲವಾರು ಭಾಗದಲ್ಲಿ ಮಲೆನಾಡು ಗಿಡ್ಡನ ಉಳುಮೆ ಮಾಡಿ ತೋರಿಸಿದ್ದಾರೆ. ಇದ್ರ ಪರವಾಗಿ ಮಲೆನಾಡು ಗಿಡ್ಡಗಳನ್ನ ಹೋರಿಗಳನ್ನ ರಕ್ಷಿಸಬೇಕು. ಇವು ಉಳುಮೆ ಬರ್ತವೆ, ಹಳ್ಳಿಕಾರ ತರ ಇವನು ಒಂದು ಪ್ರಾಮುಖ್ಯತೆ ಬರಬೇಕು, ಇವನು ಒಂದು ಹೆಸರು ಬರಬೇಕು ಅಂತ ಹೇಳಿ ದೇಶದಲ್ಲಿ ಉಳಿಸಿ ಅನ್ನೋ ಅಭಿಯಾನ ಮಾಡ್ತಾ ಇದೀವಿ. 7ನೇ ತಾರೀಕು ಡಿಸೆಂಬರು